ರಾಜ್ಯಾದ್ಯಂತ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಿಡಿದು ಮುಷ್ಕರ ಮಾಡಿದ್ರು. ಆದರೂ ನಗರದ ಆಸ್ಪತ್ರೆಗಳಿಗೆ ಮುಷ್ಕರದ ಬಿಸಿ ತಟ್ಟಿಲ್ಲ. ಆಸ್ಪತ್ರೆಯಲ್ಲಿ ದೈನಂದಿನಂತೆ ಹೊರರೋಗಿ ಬ್ಲಾಕ್ನಲ್ಲಿ ರೋಗಿಗಳು ಸೇರಿದ್ರು. ಆಸ್ಪತ್ರೆಗಳಿಗೆ ತಟ್ಟದ ಮುಷ್ಕರದ ಬಿಸಿ. ಖಾಸಗಿ ವಾಹನಗಳಲ್ಲೇ ಬಂದ ರೋಗಿಗಳು. ಇಂದು ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ನಡೆಯಿತು. ಆದರೆ ಈ ಮುಷ್ಕರದ ಬಿಸಿ ಆಸ್ಪತ್ರೆಗಳಿಗೆ ಮಾತ್ರ ತಟ್ಟಿಲ್ಲ. ಆಸ್ಪತ್ರೆಗಳಲ್ಲಿ ದೈನಂದಿನಂತೆ ಹೊರರೋಗಿ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಆಸ್ಪತ್ರೆಗಳಿಗೆ ಯಾವುದೇ ರೀತಿಯ ಬಂದ್ ಬಿಸಿ ತಟ್ಟಿಲ್ಲ. ಅವರಿಂದ ಕಾದು ಆಮೇಲೆ ತಿರ್ಗಿ ಮತ್ತೆ ಆಟ ಮಾಡ್ಕೊ ಬಂದು ಬಾಡಿಗೆ ಆಟ ನಂದಿಲ್ಲಿ ಲೇಔಟಿಂದ. ಇಲ್ಲಿ KC ಜನರಲ್ ಹಾಸ್ಪಿಟಲ್ಗೆ. ನಮ್ಮ ಯಂಗ್ಸ್ಟರ್ಗೆ ಹುಷಾರಿರಲಿಲ್ಲ, ಅದು ಬೆಡ್ ಚೆಕಪ್ ಬಂದಿದ್ವಿ. ಸಿಕ್ಕಾಪಟ್ಟೆ ಕಷ್ಟ, ಆಟೋನು ಸಿಗ್ತಾ ಇಲ್ಲ ನಮಗೆ. ಇನ್ನು ನಗರದ KC ಜನರಲ್ ವಿಕ್ಟೋರಿಯಾ ಆಸ್ಪತ್ರೆಗಳಲ್ಲಿ ದೈನಂದಿನಂತೆ ಬರುವ ರೋಗಿಗಳ ಸಂಖ್ಯೆ ಇಂದು ಕೂಡ ಅಷ್ಟೇ ಇತ್ತು. ಆದ್ರೆ ಸಾರಿಗೆ ಮುಷ್ಕರದಿಂದ ರೋಗಿಗಳಿಗೆ ಮಾತ್ರ ಪರದಾಟ ತಪ್ಪಿಲ್ಲ. ಸರ್ಕಾರಿ ಬಸ್ಗಳಿಗೆ ಕಾದು ಕಾದು ಸಾಕಾಗಿ ರೋಗಿಗಳು ಹಾಗೂ ಅವರ ಕುಟುಂಬದವರು ಆಟೋಗಳಂತಹ ಖಾಸಗಿ ವಾಹನಗಳ ಮೊರೆ ಹೋಗಿ ಅವುಗಳಿಗೆ ಹೆಚ್ಚಿನ ಹಣ ನೀಡಿ ಬರಬೇಕಾಯಿತು. ಇನ್ನು ಈ ಬಗ್ಗೆ ರೋಗಿಗಳು ಅಳಲನ್ನ ತೋಡಿಕೊಂಡ್ರು. ಒಟ್ನಲ್ಲಿ ಇಂದಿನ ಸಾರಿಗೆ ಮುಷ್ಕರದ ಎಫೆಕ್ಟ್ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಕಡಿಮೆ ಮಾಡದೆ ಹೋದ್ರು ರೋಗಿಗಳಿಗೆ BMTC ಬಸ್ ಸಿಗದೆ ಪರದಾಡುವಂತೆ ಮಾಡಿದೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.